ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆಯ ಅಮೃತ ಕುಡಿಸೋ ತಾಯಾಗಿ ಭಾಷೆಯ ಅಮೃತ ಕುಡಿಸೋ. ನಿರಂಜನ ಮೂರ್ತಿ ಅಂತ ಒಬ್ಬರು ಅಧ್ಯಾಪಕರು ವಿಶೇಷವಾಗಿ ವಿದ್ಯಾರ್ಥಿಗಳ ಬಗ್ಗೆ ಸರ್ಕಾರಿ ಶಾಲೆ ಬಗ್ಗೆ ಪ್ರೀತಿ ಇಟ್ಕೊಂಡು ಇವತ್ತಿನ ವಿದ್ಯಾರ್ಥಿ ಸಮೂಹ ನಿಧಾನವಾಗಿ ಮೊಬೈಲ್ ತೆಗೆಗೆ ಜಾರ್ತಿರುವಾಗ ಅವರನ್ನು ಪುಸ್ತಕದ ಕಡೆ ಎಳೆಯಬೇಕು, ಪುಸ್ತಕ ಪ್ರೀತಿಯನ್ನು ಅವರನ್ನು ಹುಟ್ಟಿಸಬೇಕು ಅಂದುಕೊಂಡು ತಮ್ಮ ಶಾಲೆಯಲ್ಲಿ ಒಂದು ತರಗತಿಯನ್ನು ಬಿಡಿಸಿಕೊಂಡು ಅಲ್ಲಿ ಲೈಬ್ರರಿಯನ್ನು ಶುರು ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಪ್ರಿಯವಾಗುವ ಲೈಬ್ರರಿ. ಅದರ ಉದ್ಘಾಟನೆ ಇವತ್ತು. ಅವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು. ಯಾಕೆಂದರೆ ಈ ಕಾಲದಲ್ಲಿ ಇಂಥ ಅಧ್ಯಾಪಕರು ತುಂಬ ವಿರಳ. ಆ ವಿರಳರಲ್ಲಿ ವಿರಳರು ನಿರಂಜನ ಮೂರ್ತಿಗಳು. ಸುಮಾರು 5,000 ಪುಸ್ತಕಗಳನ್ನು ಅವರು ಮಕ್ಕಳಿಗೋಸ್ಕರ ಆ ಲೈಬ್ರರಿಯಲ್ಲಿ ಜೋಡಿಸಿದ್ದಾರೆ. ಇದರಿಂದ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಣ್ಣ ಕ್ರಾಂತಿಯನ್ನು ಅವರು ಹುಟ್ಟುಹಾಕಿದ್ದಾರೆ ಅಂತ ಹೇಳ್ಬೋದು. ಈ ದಿನ ಅದರ ಉದ್ಘಾಟನೆ ಆದ್ದರಿಂದ ಅದನ್ನು ಉದ್ಘಾಟನೆ ಮಾಡ್ತಾ ಕೆಲವು ಮಾತನ್ನು ಹೇಳಬೇಕು ಅಂತ ಅವರು ನನ್ನನ್ನು ಕೇಳಿದ್ದಾರೆ. ತುಂಬ ಸಂತೋಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಕಾರಣ ಚಿತ್ರದುರ್ಗ ನನಗೆ ಪ್ರಿಯವಾದ ಊರು. ಫೋರ್ಟ್ ಹೈಸ್ಕೂಲನ್ನು ನೋಡಿಕೊಂಡೇ ಬೆಳೆದವು ನಾನು ಚಿಕ್ಕ ವಯಸ್ಸಲ್ಲಿ. ಅಲ್ಲಿಯ ಶಾಲೆಯಲ್ಲಿ ಇಂಥ ಒಬ್ಬರು ಅಧ್ಯಾಪಕರು ಇದ್ದಾರೆ ಅಂತ ಅನ್ನೋದೇನೆ ಸಂತೋಷದ ಸಂಗತಿ. ಮತ್ತು ಸರ್ಕಾರಿ ಶಾಲೆ ಮಕ್ಕಳು ಬೇರೆ ಯಾರಿಗೂ ಕಡಿಮೆ ಇಲ್ಲ. ಅವರಲ್ಲಿ ಪುಸ್ತಕ ಪ್ರೀತಿಯನ್ನು ಹುಟ್ಟಿಸ್ಬೋದು ಅಂತ ನಂಬಿಕೆಯಿಂದ ಅವರು ಈ ಲೈಬ್ರರಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿ ಅಭಿವೃದ್ಧಿಯನ್ನು ಪಡೆಯಲಿ, ಎಲ್ಲ ರೀತಿಯ ಯಶಸ್ಸು ಈ ನನ್ನ ಅಧ್ಯಾಪಕ ಮಿತ್ರರಿಗೆ ದೊರೆಯಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಇವರ 11 ತಿಂಗಳ ಆಡಳಿತಾವಧಿಯ ಹೆಜ್ಜೆ ಗುರುತುಗಳ ಮೆಲುಕು ನೋಟ. ಆಜಾದಿ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಅಮೃತ್ ಯೋಜನೆ ಜಾರಿಗೆ ತಂದ ಸರ್ಕಾರ ನಮ್ಮ ಬೊಮ್ಮಾಯಿರವರ ಸರ್ಕಾರ. ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ. ಜನಸಾಮಾನ್ಯರ ಸಾಲ ಮರುಪಾವತಿಗಾಗಿ ಹೊಸದಾಗಿ ಸಿದ್ಧಪಡಿಸಿದ ಮೊಬೈಲ್ ಆಪ್. ಸಾರಿಗೆ ಇಲಾಖೆಯಲ್ಲಿ ಆನ್ಲೈನ್ ಸೇವಾ ಸೌಲಭ್ಯ. ಹಿರಿಯ ನಾಗರಿಕರು, ವಿಕಲಚೇತನರ ಮನೆ ಬಾಗಿಲಿಗೆ ಸರ್ಕಾರಿ ಸೇವಾ ಸೌಲಭ್ಯಗಳು. ಕಷ್ಟ ಎಂದು ತಮ್ಮ ಮನೆ ಬಾಗಿಲಿಗೆ ಬಂದ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ. ಹಿಂದೂ ದೇಗುಲಗಳಿಗೆ ಡಿಜಿಟಲ್ ಸ್ಪರ್ಶ. ಅನ್ನದಾತನ ಮನೆ ಬಾಗಿಲಿಗೆ ಕಂದಾಯದ ದಾಖಲೆಗಳನ್ನು ಮುಟ್ಟಿಸಿದ ಸರ್ಕಾರ. ಉಕ್ರೇನ್ನಲ್ಲಿ ಸಿಲುಕಿದ ಸಾವಿರಾರು ಕನ್ನಡಿಗರನ್ನು ಆಪರೇಷನ್ ಗಂಗಾದ ಮೂಲಕ ರಕ್ಷಣೆ. 2020 ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ದೇಶದಲ್ಲೇ ಮೊದಲಿಗೆ ಜಾರಿಗೆ ತಂದ ಸರ್ಕಾರ. ನಾಡಿನ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಓಬವ್ವ ಆತ್ಮರಕ್ಷಣೆ ಕಲೆ ತರಬೇತಿ ಜಾರಿ. ಮಹಿಳೆಯರನ್ನು ಉತ್ತೇಜಿಸಲು ಮಹಿಳಾ ಸ್ವಸಹಾಯ ಸಂಘಗಳನ್ನು ಅಭಿವೃದ್ಧಿಪಡಿಸುವಿಕೆ. ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪನೆ. ಮಹಿಳಾ ಉದ್ದಿಮೆದಾರರಿಗೆ ಸಂಜೀವಿನಿ ಸರಸ್ ಮೇಳ ಆಯೋಜನೆ. ಐಟಿಐ ಕೇಂದ್ರಗಳಿಗೆ ತಂತ್ರಜ್ಞಾನದ ಸ್ಪರ್ಶ. ಗ್ರಾಮೀಣ ಜನರ ಸೇವೆಗೆ ಗ್ರಾಮ ಒನ್ ಕಾರ್ಯಕ್ರಮಕ್ಕೆ ಚಾಲನೆ. ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗೆ 5 ಲಕ್ಷ ಹೊಸ ಮನೆಗಳ ಅನುಮೋದನೆ.
48,714 ಮನೆಗಳ ನಿರ್ಮಾಣ, ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ, 31,627 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 11.5 ಲಕ್ಷ ಮನೆಗಳಿಗೆ ನಲ್ಲಿ ಸಂಪರ್ಕ. ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ 13 ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಯುವಕರ ಪ್ರಗತಿಗಾಗಿ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದೆ. ರಾಜ್ಯದ 31ನೇ ನೂತನ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆಯನ್ನು ಸ್ಥಾಪಿಸಲಾಗಿದೆ. ನಾನು ಸಿಎಂ ಅಲ್ಲ, ಕಾಮನ್ ಮ್ಯಾನ್ ಎಂದು ನಿರೂಪಿಸಿರುವ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ.